ನಿರ್ಮಾಪಕ ವಿಜಯ್ ಕಿರಗಂದೂರು ಮನೆಯಲ್ಲಿ ಐಟಿ ರೇಡ್ ಅಂತ್ಯವಾಗಿದ್ದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ನನಗೆ ಹೊಸ ಅನುಭವ. ಎಲ್ಲ ರೀತಿಯಲ್ಲೂ ಅಧಿಕಾರಿಗಳಿಗೆ ಸಹಕಾರ ಕೊಟ್ಟಿದ್ದೀನಿ. ಸಿನಿಮಾ ರಿಲೀಸ್ ಆಗಿ ಇನ್ನೂ 2 ವಾರ ಕಂಪ್ಲೀಟ್ ಆಗಿಲ್ಲ, ಆಗಲೇ ಐಟಿ ದಾಳಿ ನಡೆದಿದೆ. ಮೇಜರ್ ಆಗಿ ಸಿನಿಮಾ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ಚಿತ್ರರಂಗದ ಮೇಲೆ ಯಾವ ಉದ್ದೇಶಕ್ಕಾಗಿ ದಾಳಿ ಮಾಡಿದಾರೋ ಗೊತ್ತಿಲ್ಲ. ದಾಳಿ ಬಳಿಕ ಯಶ್ ಜೊತೆ ಇದುವರೆಗೂ ಕೂಡ ನಾನು ಮಾತನಾಡಿಲ್ಲ ಅಂತ ನಿರ್ಮಾಪಕ ವಿಜಯ್ ಕಿರಗಂದೂರು ಹೇಳಿದ್ದಾರೆ. ನನಗೂ ಇದು ಹೊಸ ಅನುಭವ. ಫಸ್ಟ್ ಟೈಮ್ ನಮಗೂ ಇದು ಆಗ್ತಾ ಇರೋದು, ಫಸ್ಟ್ ಟೈಮ್ ಆಗ್ತಾ ಇದೆ. ಶಾಕ್ ಅಂತೇನಿಲ್ಲ, ಬಟ್ ಬಂದದ್ದು ಓಕೆ. ಶಾಕು ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ ಅದನ್ನು. ಓಕೆ, ಮೆಗಾ ಏನು ಐಟಿ ಅಧಿಕಾರಿಗಳು ಐಟಿಗೆ ಸಂಬಂಧಪಟ್ಟ ಆದಾಯಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾಡೋದೇನು ತಪ್ಪೇನಿಲ್ಲ, ಮಾಡ್ಬೋದು. ಯಾವಾಗ ಬೇಕಾದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಆದಾಯನ ಮಿಸ್ ಮಾಡಿರ್ತೀವ, ಆದಾಯ ಸರಿ ಕಟ್ಟಿಲ್ವ ಅನ್ನೋದು ಎಲ್ಲ ದೇಶಕ್ಕೆ ಅದು ಒಳ್ಳೇದಾಗುವಂಥ ವಿಷಯ. ದೇಶಕ್ಕೆ ನಾವು ಆದಾಯ ಕಟ್ಟಲೇಬೇಕು, ಹಾಗಾಗಿ ಮಾಡೋದು ಒಳ್ಳೇದು ವಿಷಯ ಅಂಥದ್ದು. ಬಟ್ ತಪ್ಪೇನಿಲ್ಲ ಅನಿಸುತ್ತೆ ಅವ್ರು ಮಾಡಿರುವಂಥದ್ದು. ಬಟ್ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಮಾಡಿರೋದು ಏನು ಅವರು ಯಾವ ಉದ್ದೇಶದಿಂದ ಈಗ ಒಂದೇ ಸಲ ಈ ಥರ ಮಾಡಿರೋದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಪರ್ಸನಲ್ ಮ್ಯಾಟರ್ ಹೇಳಬೇಕು ಅಂದರೆ ಪರ್ಟಿಕ್ಯುಲರ್ KGF ರಿಲೀಸ್ ಆಗಿದೆ, ಅದರಿಂದ ಮಾಡಿದ್ದಾರೆ. ನಾನು ಈ ಫೀಲ್ಡಿಗೆ ಬಂದಮೇಲೆ ಬ್ಲ್ಯಾಕ್ ಮನಿ ನನಗೆ ಗೊತ್ತಿರೋಂಗೆ ಅಷ್ಟು ಇಲ್ಲ. ನಾವು ಬಂದಮೇಲೆ ಆಲ್ಮೋಸ್ಟ್ GST ಡಿಮಾನಿಟೇಷನ್ ಆ ಥರದ್ದೆಲ್ಲ ಬಂತು. ನಾನು ಫಿಲಿಮ್ ಇಂಡಸ್ಟ್ರಿಗೆ ಬಂದಾದಮೇಲೆ ನನಗೆ ಗೊತ್ತಿರೋಂಗೆ ಅಷ್ಟೊಂದು ಏನು ವರ್ಕ್ ಆಗಲ್ಲ. ಸ್ಮಾಲ್ ಅಮೌಂಟು ನಾವು ಎಲ್ಲೋ ಈಗ ಮೊದಲು ಹೇಳ್ತಾ ಇದ್ವಲ್ಲ, ಹಳೆ SC ಸೆಂಟ್ರ್ ಅಂತ ಏನು ಹೇಳ್ತೀವಿ, ಟೆಂಟ್ ಅಂತ ಹೇಳ್ತೀವಿ, ಅದರಲ್ಲಿ ಕೆಲವರು ಒಂದು ಸ್ವಲ್ಪ ಅಮೌಂಟು, ಒಂದು 50,000ನೋ 1 ಲಕ್ಷನೋ ಕೆಲವರು ಥಿಯೇಟ್ರಿಗೆ ಅಂಥದಕ್ಕೆ ಅಮೌಂಟ್ ಕೊಡ್ತಾರೆ ಹೊರತು ಅಂಥದ್ದು ಯಾವುದು ದೊಡ್ಡ ವಿಷಯದಲ್ಲಿ ಯಾವುದು ಕಂಡು ಬರೋದೇ ಇಲ್ಲ. ಇಲ್ಲ, ಆ ಥರ ಏನಿಲ್ಲ. ನನ್ನ ಬ್ಯಾನರ್ನಲ್ಲಿ ಮಾಡಿರುವಂಥದ್ದು ಯಶ್ ಮತ್ತು ಪುನೀತ್ ಅವರು ಮಾಡಿರುವಂಥದ್ದು. ಓಕೆ, ಆ ಥರ. ಓಕೆ, ಗೊತ್ತಿಲ್ಲ, ನನಗೆ ಐಡಿಯಾ ಇಲ್ಲ. ಇಲ್ಲ, ಅವ್ರದ್ದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಟೈಮಲ್ಲಿ ನಾವು ಯಾರ ಹತ್ರ ಮಾತನಾಡಬಾರ್ದು, ಫೋನ್ ಯೂಸ್ ಮಾಡಬಾರ್ದು, ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಯಾರಿದ್ದಾರೆ ಮನೇಲಿ ಯಾರು ಯೂಸ್ ಮಾಡಬಾರ್ದು ಅಂತ ಇರುತ್ತೆ. ಅದಕ್ಕೆ ಆ ಥರ ಪರಿಸ್ಥಿತಿ ಇತ್ತು. ಇಲ್ಲ, ಆ ಥರ ಏನಿಲ್ಲ. ನಮಗೆ 2 ಡೇಸ್ ಮನೇಲಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಫಿಲಿಮ್ ಓಡ್ತಾ ಇದೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಪ್ರಮೋಷನ್ಗೆ ಹೋಗ್ಬೇಕು, ಆ ಥರ. ಅದು ಬಿಟ್ಟರೆ ಇನ್ಯಾವುದು ತೊಂದರೆ ಆಗುವಂಥದ್ದು ಏನಿಲ್ಲ. ಅದೇ ನನಗೂ ಗೊತ್ತಿಲ್ಲ, ನನಗೂ ಅರ್ಥ ಆಗ್ತಿಲ್ಲ, ಗೊತ್ತಿಲ್ಲ. ಅವ್ರ ಕೆಲಸ ಅವ್ರು ಮಾಡಲೇಬೇಕಲ್ಲ. ಲಾಸ್ ಅನ್ನೋದಕ್ಕಿಂತ ಒಂದು ಪ್ರಮೋಷನ್ನು, ಆ ಟೈಮಲ್ಲಿರುವಂಥ ಖುಷಿ, ಮತ್ತು ಆ ಟೈಮಲ್ಲಿ ನಾವು ಪ್ರಮೋಷನ್ ಮಾಡಬೇಕು ಅಂದ್ಕೊಂಡಿದ್ವಿ. 3rd ವೀಕು, ನೆಕ್ಸ್ಟ್ ವೀಕು ಸುಮಾರು ಫಿಲಿಮ್ ಬೇರೆ ಭಾಷೆಲಿ ಬರ್ತಾಯಿತ್ತು. ಅದಕ್ಕೆಲ್ಲ ಪ್ರಮೋಷನ್ ನಾವು ತಯಾರಿ ಮಾಡ್ಕೋಬೇಕಿತ್ತು, ಎಲ್ಲ ಕಡೆ ಪ್ಲ್ಯಾನಿಂಗ್ ಮಾಡಬೇಕಿತ್ತು. ಅದಕ್ಕೊಂದು ಸ್ವಲ್ಪ ಇದಾಗಿದೆ. ಸ್ವಲ್ಪ ಅದು ನೋಡೋಣ ಈಗ ಇವತ್ತಿಂದ ಹೆಂಗೆ ಪ್ಲ್ಯಾನ್ ಮಾಡಬೇಕು ಮತ್ತೆ ಅಂತೇಳಿ. ಇಲ್ಲ, ಇವಾಗ ಮಾತಾಡ್ತೀನಿ. ಈಗ ಸಿಗಬೇಕು, ಈಗ ಸಿಗ್ತಾರೆ. ಈಗ ಅವ್ರದ್ದು ಇವಾಗ ಮುಗ್ದಿರ್ಬೋದು, ಈಗ ಸಿಗ್ತಾರೆ. ಎಲ್ಲ ನನ್ನ ಕನ್ನಡ ಜನತೆಗೆ ಹೇಳೋದು ಒಂದೇ, ಇದು ಆದಾಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯ. ಇಲ್ಲಿ ಯಾವುದೇ ಥರದಂಥ ಪರ್ಸನಲ್ ಮ್ಯಾಟರ್ಸು ಇಲ್ಲ ರಾಜಕೀಯ ವಿಷಯ ಅಲ್ಲ, ಇನ್ನೊಂದು ಏನೂ ತೊಂದರೆ ಇಲ್ಲ, ಏನೂ ಆಗಿಲ್ಲ. ನಮಗೆ ಎಲ್ಲ ಥರದಂಥ ಅವ್ರು ಕೇಳಿದಂಥ ಎಲ್ಲ ಥರದಂಥ ಡಾಕ್ಯುಮೆಂಟೇಷನ್ ಏನು ಬೇಕು ನಮ್ಮ ಕಡೆಯಿಂದ ಒದಗಿಸಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲೂ IT ಅಧಿಕಾರಿಗಳು ಏನೇ ಕೇಳಿದ್ರು ನಾವು ಅವರಿಗೆ ಸ್ಪಂದಿಸ್ತೀವಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನನಗೂ ಇದು ಹೊಸ ಅನುಭವ. ಫಸ್ಟ್ ಟೈಮ್ ನಮಗೂ ಇದು ಆಗ್ತಾ ಇರೋದು, ಫಸ್ಟ್ ಟೈಮ್. ಎಸ್, ಇದು ನಿರ್ಮಾಪಕ ವಿಜಯ್ ಕಿರಗಂದೂರು ತಮ್ಮ ನಾಗರಭಾವಿಯ ನಿವಾಸದಲ್ಲಿ ನಂತರ ಏನು ಐಟಿ ದಾಳಿ ನಡೆದ ನಂತರ ಅಧಿಕಾರಿಗಳು ನಿರ್ಗಮಿಸಿದ ನಂತರ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ವೀಕು ಕೂಡ ಕಂಪ್ಲೀಟ್ ಆಗಿಲ್ಲ, ಆದರೆ ಐಟಿ ದಾಳಿಯನ್ನು ನಡೆಸಿದ್ದಾರೆ. ಸೊ ಫೈನ್, ಅದು ಅವರ ಕರ್ತವ್ಯ. ಸೊ ಅವರಿಗೆ ಸಹಕರಿಸೋದು ನನ್ನ ಕರ್ತವ್ಯ ಕೂಡ. ನಾನು ಇದುವರೆಗೂ ಎಲ್ಲ ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದೀನಿ, ಸಹಕರಿಸಿದ್ದೀನಿ. ಇನ್ನೇ ಮುಂದೆಯೂ ಅವ್ರು ಏನು ಕೇಳಿದ್ರು ಕೂಡ ಅದಕ್ಕೆ ಸಹಕರಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಮುಂದೆ ಯಾವ ರೀತಿಯಾಗಿ ಇದು ಬೇರೆ ಸ್ವರೂಪ ಏನಿಲ್ಲ, ಇದು ಪರ್ಸ್ನಲ್ ಅಂತ ಏನಿಲ್ಲ, ಅವರು ಆದಾಯಕ್ಕೆ ಪರಿಶೀಲನೆ ನಡೆಸಿದ್ದಾರೆ, ನಾನು ಅದನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ.